ಯತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋಮಣೀಯಂ ತತ್ರೈವ ತತ್ರೈವ ಪದಪ್ರಜಂತೆ ಮೇಧಾಂ ವಿದ್ಯಾಂ ಬುದ್ಧಿಂ ಶಿಖಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೀಶ್ವರಿ. ವಿಶೇಷವಾಗಿ ನಾವಿಂದು ದುರ್ಗಾ ಪರಮೇಶ್ವರಿಯ ತ್ರಿಕಾಲ ಪೂಜೆ ಮಾಡಿ 3 ಹೊತ್ತಿರಿ ದೇವಿಯ 3 ಸ್ವರೂಪವನ್ನು ನಾವು ಆರಾಧನೆ ಮಾಡಿದ್ವಿ. ಸೃಷ್ಟಿ ಸ್ಥಿತಿ ಲಯ ಹೇಳ್ತಕ್ಕಂಥದ್ದು 3, ಹಾಗೆ ಸತ್ವ ರಜಸ್ತಮ ಇರ್ತಕ್ಕಂಥದ್ದು 3 ಗುಣಾಂಗ. ಸೃಷ್ಟಿ ಸ್ಥಿತಿ ಲಯ ಎಕ್ಕಾರೆ ಆ 3 ಗುಣಗಳಿದ್ದರೆ ಮಾತ್ರ ಸಾಧ್ಯ. ಸೃಷ್ಟಿ ಹೇಳಿದ ಹುಟ್ಟು, ಸ್ಥಿತಿ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಒಂದು ನಾವು ಇರ್ತಕ್ಕಂತಹ ಒಂದು ವ್ಯವಸ್ಥೆ, ಒಂದು ಮದುವೆ ಆಯಿತು, ಸಂಸಾರ ಬೇಕು, ಹಾಗಿದ್ದರೆ ಮಾತ್ರ ಒಂದು ಜೀವನ ಆಯಿತು. ಹುಟ್ಟು ಹೊಡೆದ ಎಲ್ಲ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಯಿತು. ಲಯ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನು ಅವನ ಕರ್ಮಪೂರ್ಣವಾಗಿ ಅವ ಲಯ ಹೊಂದಲೇಬೇಕು. ಆ ಲಯ ಎಂಬುದಕ್ಕೂ ಕೂಡ ಒಳ್ಳೆಯದಾಗಬೇಕು. ಅದಕ್ಕೆ 3ಕ್ಕೂ ಸೃಷ್ಟಿ ಸ್ಥಿತಿ ಲಯಾನ ಶಕ್ತಿಭೂತೇ ಸನಾತನಿ. ಸನಾತನವಾದ ದೇವತೆಗೆ ಯಾವತ್ತೂ ಒಂದು ನಾಶ ಎಂಬತಕ್ಕಂಥ ಸ್ಥಿತಿ ದೇವಿಗಿಲ್ಲ ಅಂತ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿ ದೇವಿ. ಆ ದೇವಿಯನ್ನು ನಾವು ಆರಾಧನೆ ಮಾಡಿದರೆ ಆ ಕಷ್ಟ ಎಲ್ಲ ಪರಿಹಾರ ಆಗುತ್ತೋ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದವು. ಹಾಗೆ ಪ್ರಾತಃ ಕಾಲದಲ್ಲಿ ಸಣ್ಣ ಬಾಲಸ್ವರೂಪಿಣಿಯಾಗಿರ್ತಕ್ಕಂತಹ ಬಾಲಾಕೃಪ ಸುಂದರಿಯ ನಾವು ಪೂಜೆ ಮಾಡಿ, ವಿಶೇಷವಾದಂತಹ ಸಾತ್ವಿಕ ಗುಣ ಇರ್ತಕ್ಕಂತಹ ದೇವಿ, ವಿಶೇಷವಾಗಿ ನಮಗೆ ಜ್ಞಾನ ವಿದ್ಯೆ ಬುದ್ಧಿ ಎಲ್ಲ ಬರೀತಾರೆ. ಆ ಬಾಲಸ್ವರೂಪಿಯಾಗಿರ್ತಕ್ಕಂತಹ ಆ ಬಾಲಾಕೃಪ ಸುಂದರಿಯ ನಾವು ಬೆಳಗಿನ ಕಾಲ ಪೂಜೆ ಮಾಡಿದ್ದು. ಹಾಗೆ ಸಣ್ಣ ಮಕ್ಕಳಲ್ಲಿ ಆ ದೇವಿಯ ಆವಾಹಿಸಿ ಅವರ ಊಟ ಕೊಟ್ಟು ಅವರ ಸಂತೋಷ ಗಳಿಸಿ ಅವರ ಗುಣಗಳು ದೂರ ಆಯಿತು, ಹೆರದಿಕ್ಕಂತಹ ಶತ್ರುಗಳೆಲ್ಲ ದೂರ ಆಯಿದ್ದಾರೆ. ಆ ವನದುರ್ಗಾ ಪರಮೇಶ್ವರಿಯ ಪೂಜೆ ಮಾಡಿಕೊಂಡು ಹೇಳಿದ್ದು. ಹಾಗೆ ಮಧ್ಯಾಹ್ನ ಕಾಲದಲ್ಲಿ ಆ ವನದುರ್ಗಾ ಪರಮೇಶ್ವರಿಯ ಪೂಜೆಯನ್ನು ಮಾಡಿ, ರಾತ್ರಿಯ ಕಾಲದಲ್ಲಿ ನಾವು ಮಾಡಿದಂತಹ ಪೂಜೆ ಸ್ವಯಂವರ ಪಾರ್ವತಿ ದೇವಿ ಹೇಳಿಕೊಂಡು ಶಿವನನ್ನು ಮದುವೆಯ ಪಡೆಯಬೇಕಾಗಿ ಮಾಲೆಯನ್ನು ಹಿಡ್ಕೊಂಡು ಎಷ್ಟೋ ವರ್ಷ ಆ ಪಾರ್ವತೀ ದೇವಿ ತಪಸ್ಸು ಮಾಡಿದ್ದು ಶಿವನ ಮದುವೆ ಆಯ್ಕೊಂಡು. ಹಾಗೆ ಮಾಲೆಯನ್ನು ಹಿಡ್ಕೊಂಡು ಶಿವನನ್ನು ವರಿಸಲಿಕ್ಕೆ ಹೋಗಿರತಕ್ಕಂತಹ ಆ ದೇವಿಯನ್ನು ನಾವು ರಾತ್ರಿಯ ಕಾಲದಲ್ಲಿ ಪೂಜೆ ಮಾಡಿದ್ವಿ. ಸ್ವಯಂವರ ದೇವಿಯ ಪೂಜೆಯನ್ನು ಮಾಡಿದಂಥ ಹೊತ್ತೋಡಿದ್ರೆ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸೌಭಾಗ್ಯ, ಆರೋಗ್ಯ, ಭಾಗ್ಯ ಮತ್ತು ವಿವಾಹಾದಿಗಳಿದ್ದಂತಹ ಪ್ರತಿಬಂಧಕ್ಕೆಲ್ಲ ದೂರಾಗಿ ವಿವಾಹಾದಿಗಳು ಕೂಡ ಮನೆಯಲ್ಲಿ ಕೂಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದವು. ಹಾಗೆ 5 ಜಾತವೇರಿಸಿ ಎಂಬತಕ್ಕಂಥ 5 ಮಂತ್ರಕ್ಕೆ ಬೇರೆ ಬೇರೆ ಅರ್ಥಗಳಿದ್ದು. ಸಂಪತ್ತನ್ನು ಕೊಡುವುದು, ರೋಗವನ್ನು ದೂರ ಮಾಡೋದು, ಹೀಗೆ 5 ಮಂತ್ರಕ್ಕೆ 5 ಅರ್ಥಗಳಿದ್ದು. ಆ 5 ದೀಪಗಳಲ್ಲಿ ಜಾತವೇರಸೆ ಮಂತ್ರದಿಂದ ಆ ದೀಪವನ್ನು ನಾವು ಉಳಿಸಿ ಪೂಜೆ ಮಾಡತಕ್ಕಂಥದ್ದು. ಆ ಮಂತ್ರದಿಂದ ದೀಪ ಉಳಿಸಿ ಪೂಜೆ ಮಾಡಿದಾಗ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತು ಹೇಳಿಕೊಂಡು ನಮ್ಮ ನಂಬಿಕೆ. ಹಾಗೆ ವಿಶೇಷವಾದಂಥ ಅಷ್ಟಾವಧಾನ ಸೇವೆ ಸಮಯಕ್ಕೂ ಆದರೂ ಕೂಡ ನಾವು ಕಲಿತಂತಹ ವಿದ್ಯೆ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಭಗವಂತನ ಸಂತೋಷಪಡಿಸಿದರೆ ಆ ದೇವರು ನಮಗೆ ಅನುಗ್ರಹ ಮಾಡಿಕೊಳ್ಳುವುದು ಎಂದು ಹೇಳಿದ್ದು. ಹಾಗೆ ವಿಶೇಷವಾಗಿ 10 ಜನರ ಸೇರಿಸಿ ನಾವು ಈ ಪೂಜೆಯ ಭಕ್ತಿ ಶ್ರದ್ಧೆ ಮಾಡಿದ್ದು. ಹಾಗೆ ನಾವು ನಮಂತ್ರನ್ನೋ ಯಂತ್ರಂ, ಯಾವ ಮಂತ್ರ ಹೇಳಕ್ಕೂ ಯಾವ ತಂತ್ರ ಏನೋ ಗೊತ್ತಿಲ್ಲ. ನಾನು ಮಾಡಿದಂತಹ ಪೂಜೆಯಲ್ಲಿ ಯಾವ ಲೋಪವಿದ್ದರೂ ಕೂಡ ಆ ಮಹಾಮಾತೆ ಸ್ವೀಕಾರ ಮಾಡಿ ನಮ್ಮ ಸಮಸ್ತ ಕುಟುಂಬಕ್ಕೆ ಭವಿಷ್ಯತ್ ಕಾಲದಲ್ಲಿ ಅಥವಾ ಈ ಕಾಲದಲ್ಲಿ ಬಂದಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಮ್ಮ ಮಾನಸಿಕ ಸಂಕಲ್ಪವನ್ನು ಕೈಗೂಡಿಸಿಕೊಟ್ಟು ಮುಂದೆ ಕೂಡ ಧರ್ಮಕರ್ಮಗಳಲ್ಲಿ ಶ್ರದ್ಧೆಯನ್ನು ಉಳಿಸಿ ಬೆಳೆಸಿಕೊಟ್ಟು ಸಂಸಾರವನ್ನು ಬೆಳಗಿಸಿಕೊಡಿಕೊಂಡು ಭಕ್ತಿಪೂರ್ವಕವಾಗಿ ಮಾಡತಕ್ಕಂತಹ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಸರ್ವವಾದಾಶ್ರಮಂತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ಸೃಷ್ಟಿಸ್ಥಿತಿವಿನಾಶಾನಾಂ ಶಕ್ತಿಭೂತೆ ಸನಾತನೇ ಗುಣಾಶ್ರಯೇ ತವ ಏಕಾ